ಹೇಮಂತವ್ರೆ, ಇದು ಹೆಣ್ಗರು ಅಲ್ಲ ಇದು? ಹೆಣ್ಗರು ಸರ್. ಇವ್ದು ಪಿಚ್ಚಿನಕೆರೆ ಸತೀಶ್ ಅವ್ರ ಊರಿಗೆ ಹುಟ್ಟಿರೋದು ಈ ಕರು. ಸರ್ ಇದು ಎಷ್ಟು ತಿಂಗಳು ಇದಕ್ಕೆ? ಸರ್ 7 ತಿಂಗಳಾಯ್ತು. 7 ತಿಂಗಳಾಗಿದೆ. ಏಪ್ರಿಲ್ ಅಲ್ಲಿ ಹುಟ್ಟಿರ್ಕರು. ತಿರ್ಗಿ ಇದಮ್ಮ ಪುನಃ ಬಿಡದಿ ದೊಡ್ಡ ಪ್ರಕಾಶನವರೆಗೆ ಕೊಡ್ತಿದ್ದೀನಿ. ತಿರ್ಗಿ 4 ತಿಂಗಳಪ್ಪ, 3 ತಿಂಗಳು ಫಲ. ಹಾಲು ಬಿಡ್ತೀರಾ ಈಗಲೂ? ಇಲ್ಲ, ಈ ಒಂದು 4-5 ದಿವಸ ಆಯ್ತು ನಿಲ್ಸಿ. ಕಂಟಿನ್ಯೂಸ್ ಬೆಳಗ್ಗೆ ತರ ಬಿಡ್ತಿದ್ದೆ, ಅದು ಪೂರ ನಿಂತೋಯ್ತು. ಹಾಲು 4 ತಿಂಗಳಾಯ್ತಲ್ಲ, ಹಂಗಾಗಿ ಬಿಡ್ತಾ ಇಲ್ಲ. ಹಾಲು ಬರ್ತಾ ಇಲ್ವಾ ಹಂಗಂದ್ರೆ? ಅದು ಬರ್ತಾ ಇಲ್ವಾ? ಏನು ಇದಕ್ಕೇನು ತಿಂಡಿ ಕೊಡ್ತಾ ಇದ್ದೀರಾ? ಸರ್ ಇದಕ್ಕೆ ಬೂಸ, ಒಂದು ಸ್ವಲ್ಪ ಹಿಂಡಿ ಹಾಕ್ತೀನಿ ಅಷ್ಟೇ. ಇನ್ನೇನು ಕೊಡ್ತಾರೆ? ಏನು ಮೂಗ್ದಾರ ಹಾಕ್ಬೇಕು ಇದಕ್ಕೆ? ಹೌದಾ, ನೊಂದೋಯ್ತದ ಅಂತ ಹಾಕಿಲ್ಲ ಅಷ್ಟೇ. ಇನ್ನೊಂದು ತಿಂಗಳು ಇಲ್ಲಿ ಈಗಲೇ ಹಿಡಿಯೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ಮೇಯ್ಬೇಕು ಕರನು. ಸರ್ ಇದು ಕೀಳು ಸುಳಿ ಅಂದ್ರಲ್ಲ, ಗಣೇಶರೇ ಸ್ವಲ್ಪ ಹೇಳಿ ಬನ್ನಿ. ಹೈ 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 ಇಲ್ಲಿ ಇಲ್ಲಿ ಅಲ್ಲೇ ಅಲ್ಲೇ ಹೇಳಿ, ಅಲ್ಲೇ ಹೇಳಿ, ಪರವಾಗಿಲ್ಲ. ಇದೆಲ್ಲ ಕೀಳ್ಸುಳಿ? ಇದು ಇದೆ. ಮನೆಗೆ ಹುಟ್ಟಿದ್ರೆ ಏನು ಸಮಸ್ಯೆ ಇಲ್ಲ, ಏನು ತೊಂದರೆ ಇಲ್ಲ ಅನ್ಸುತ್ತೆ. ಕೀಳ್ಸುಳಿ ಇದ್ರೆ ತರೋದಿಲ್ಲ, ಓರಿಗಳಿಗೆ ಆಗಲಿ ಇದಾಗಲಿ. ಮನೇಲಿ ಹುಟ್ಟಿದ್ರೆ ಏನು ತೊಂದರೆ ಇಲ್ಲ. ಕೆಲವರು ತಗೊಳ್ತಾರೆ. ತಗೊಳ್ತಾರೆ, ಕೆಲವ್ರು ಕಟ್ಕೊತಾರೆ, ಅದು ಬೇಕು ಅಂತಾನೆ ಕಟ್ಕೊತಾರೆ. ಕೆಲವರು ಚೆನ್ನಾಗುತ್ತೆ ಅಂತ, ಕೆಲವ್ರಿಗೆ. ಕೆಲವರು ಇದು ಮಾಡಲ್ಲ. ನಮ್ಮ ಸ್ನೇಹಿತರು ಚಿಕ್ಕಮಂಗ್ಳೂರಲ್ಲಿ ಓರಿಗಳಿದೆ ಸರ್, ಕೀಲ್ಸುಳಿ ಅಂತಾನೆ ಅವ್ರ ಹೆಸರು. ತುಂಬಾ ಪ್ರೈಸ್ ಮಾಡಿದ್ರು, ಒಳ್ಳೆ ಹೆಸರುಗಳನ್ನ ಮಾಡಿದ್ರು. ನೋಡೇ ತಂದೆ ಕೀಲ್ಸುಳಿಗಳು ಅಂತ. ಹೌದಾ? ಒಳ್ಳೆ ಹೆಸರು ಆಯ್ತು ಅವ್ರಿಗೊಂದು. ಈಗಲೂ ಇದಾವ ಅವು? ಈಗ ಕೊಟ್ಬಿಟ್ಟಾರೆ. ಹೌದಾ? ನಾವು ಅಷ್ಟೇ ಯಾವ ಸುಳಿ ಇದ್ರೆ ತಗೊಳ್ತೀವಿ. ನಿಮ್ಮ ರೇಸ್ಗಾದ್ರೆ ಯಾವ್ದಾದ್ರು ಪರವಾಗಿಲ್ಲ. ಇದು ಜೋರಾಗಿ ಬರುತ್ತೆ, ಇದು ಮುಂದಕ್ಕೆ ದೊಡ್ಡದಾಗುತ್ತೆ. ತುಂಬಾ ಜನ ಅದೇ ಕೇಳ್ತಾರೆ, ನಾವು ಮನೆಗೆ ಮಡಿಕೊಳ್ಳೋಂತ ಯೋಚನೆ ಮಾಡೋದಕ್ಕೆ ಕೊಡೋದಿಲ್ಲ. ಹಂಗಂದ್ರೆ ಕರು ಮಾಡ್ಕೊಳ್ವಾ, ಇನ್ನೊಂದು ಚೆನ್ನಾಗಿ ಮೇಯ್ಬೇಕು ಸರ್, ಸ್ವಲ್ಪ ಅದೇ ಇದಾದಂಗಿದೆ. ಕೆಲವು ನಮ್ಮ ಸ್ನೇಹಿತರು ಫೋನ್ ಹಾಕ್ತಾಗ ನಾನು ಅವ್ರ ಮುಖಗಳನ್ನ ನೋಡಿಲ್ಲ. ದಯಮಾಡಿ ಕೊಡ್ಬೇಡಿ, ಕರು ಚೆನ್ನಾಗಿ ಹುಟ್ಟೈತೆ, ಅದರಲ್ಲಿ ಅದನ್ನ ಬೆಳೆಸಿ ಪುನಃ ದೊಡ್ಡ ಕರುಗಳು ಮಾಡಿಸಿ ನಮ್ಮ ಹಳ್ಳಿಕಾರ ಸಂತತಿ ನಾಶ ಆಗ್ದಂಗೆ ನೋಡ್ಕೊಳ್ಳಿ ಅಂದ್ರೆ ಕರುಗಳು ಜಾಸ್ತಿ ಆಗ್ತಷ್ಟು ನಮ್ಗೆ ಚಂದ ಬೆಳವಣಿಗೆ. ಸುಮ್ಮನೆ ಎಲ್ಲಾ ಕಡೆ ಎಲ್ಲ ಒಂದು ಆಧುನಿಕತೆಗೆ ಕಡೆ ಚೇಂಜ್ ಆಗಿ ಎಲ್ಲ ಫಾರಂ ಹಸ್ಗಳು ಕಟ್ಕೊಂಡು ಕೂತವ್ರೆ. ಈಗ ನಮ್ಮ ಹಸ್ಗಳಿಗೆ ವಾರಕ್ಕೆ 15 ಒಂದು ಗುರುಪ್ರಸಕ್ಕೆ ಇಟ್ಕೊಂಡು ಹೋದೇ ಹೋಗ್ತಾರೆ. ಹೌದಾ? ಸುತ್ತಮುತ್ತ ಮಂಡ್ಯಗೆಲ್ಲ ಇಟ್ಕೊಂಡು ಹೋಗ್ತಾರಾ? ಮಂಡ್ಯಕ್ಕೆ ಇಟ್ಕೋತಾರೆ, ಈ ಕಡೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಇಟ್ಕೋತಾರೆ. ಇಲ್ಲ ಅಲ್ಲಿ ಇಲ್ವಾ ನಾಟಿ ಹಸುಗಳು? ಇಲ್ಲ ನಿಮ್ಮೂರಿಗೆ? ಇಲ್ಲ, ಇದು ಬಿಟ್ಟು ನಮ್ಮೂರಲ್ಲಿ. ಹೌದಾ? ನಾಟಿ ಹಸುಗಳೇ ಇಲ್ಲ? ದೂರಲ್ಲಿ ಇಲ್ಲ. ಹಳ್ಳಿಗಳಲ್ಲೇ ನಾಟಿ ಹಸುಗಳಿಲ್ಲ ಅಂದ್ರೆ ಹೆಂಗೆ? ಅದೇ ಕಾರಣ ಆಯ್ತಾರದು. ಇವನ್ನೆಲ್ಲ ತುಂಬಾ ಬೆಳೆಸ್ಬೇಕು ಅನ್ನೋದು ಆಸೆ. ಅದಕ್ಕೆ ನಾನು ಹೇಳಿದ ಇನ್ನೊಂದು 2 ಹಸುಗಳು ಕಟ್ಕೊಬೇಕು ಅಂತ. ಆಮೇಲೆ ಇದ್ರ ತಾಯಿದು ಒಂದು ಕರು ಗಂಡುಗರು ಮಾರಿದ್ವಿ. ಈಗ ಮಾರಿದ್ರೆ ಅದ್ರ ತಾಯಿ ದುಡ್ಡು ನಮ್ಗೆ ಬಂದಾಯ್ತು. ಇನ್ನೊಂದು ದೊಡ್ಡ ಸ್ವಾದ್ ಬಂದಾಯ್ತು. ಲಾಸ್ ಆಗ್ತದೆ ಅಂತಾರಲ್ಲ, ಲಾಸ್ ಎಂತದು? ನೀವು ಲಾಸ್ ಏನಿಲ್ಲ ಲಾಸ್ ಅಲ್ಲ. ಆರ್ಗ್ಯಾನಿಕ್ ಬೇರೆ ಇದು ಮಾಡ್ತಿರಲ್ಲ, ಅದ್ರಲ್ಲಿ ಏನು ತೊಂದರೆ ಇಲ್ವಲ್ಲ? ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ. ಸರ್ ಅದು ಸ್ವಲ್ಪ ಹೇಳಿ, ಹೆಂಗ್ ಮಾಡ್ತೀರಾ ಆರ್ಗ್ಯಾನಿಕ್ಕು? ಯಾವ್ದು ಎಷ್ಟು 100 ಲೀಟ್ರು 200 ಲೀಟ್ರ್ ನೀರು ಹಾಕೊಂತೀರಾ? ನೀರು ಗಂಜಲ ಒಂದು 10 ಲೀಟ್ರು. ಇದರಲ್ಲಿ ಇಷ್ಟು 400 ಕಡಿಮೆ ಆಯ್ತದೆ, ಅಷ್ಟು 400 ಜಾಸ್ತಿ ಆಯ್ತದೆ ಅಂತ ಏನು ಅಂತದೇನಿಲ್ಲ. ಒಂದು ಮಿನಿಮಮ್ ಗೇಜ್ ಅಂತ ಹೇಳೋರು ಅಷ್ಟೇ. ಅಲ್ಲ, ಒಂದು 10 kg ಸಗಣಿ, 10 ಲೀಟ್ರ್ ಗಂಜಲ, 200 ಲೀಟ್ರ್ ನೀರು, 1 kg ಬೆಲ್ಲ. ಬೆಲ್ಲ ಆಗ್ಬೋದು, ಇಲ್ದ್ರೆ ಕಳ್ತಗ್ರು ಬಾಳೆಹಣ್ಣು ಆಗ್ಬೋದು. ಹೌದಾ? ಬಾಳೆಹಣ್ಣು ಆಗ್ಬೋದಾ? 1 kg. ಒಂದು ಇಡೀ ಮಣ್ಣು, ಯಾವ್ದಾದ್ರು ಒಂದು ಇಡೀ ಮಣ್ಣು. ಎಷ್ಟು ದಿನ ಇದು ಮಾಡಿ ಕಲಿಸ್ತೀರಾ? ಎಷ್ಟು ಸಿಗ್ತದೆ? ಒಂದು ದಿನಕ್ಕೆ 2 ರಿಂದ 3 ಸಲ ಸುತ್ತಬೇಕು. ಒಂದೇ ರೌಂಡ್ ಸುತ್ತಬೇಕು, ಇಂದು ರಿಟರ್ನ್ ಸುತ್ತಬಾರ್ದು. ಅದನ್ನ ಒಂದೇ ರೌಂಡ್ ಸುತ್ತಬೇಕಂದ್ರೆ ಒಂದು ಮುಖವಾಗಿ ತಿರ್ಸ್ಬೇಕು ಅದನ್ನ. ಓಕೆ. ಹಾಗಾಗಿ ಒಂದು 8 ದಿವಸ ಆದ್ಮೇಲೆ ಅದನ್ನ 8 ದಿನ ಇದು ಮಾಡ್ಬೇಕಾ? 5 ದಿನ ಆದ್ರೆ ಸಾಕು ಅಂತಾರೆ? 3 ದಿನ 8 ನಮ್ಗೆ ನಾವು ಗದ್ದೆಗಳ ಪರಿಸ್ಥಿತಿ ಕರೆಕ್ಟ್ ಆಗಿರ್ಬೇಕಲ್ಲ, ನಮ್ಗೆ ಹಾಕೋ ಟೈಮ್ ಸರಿ ಇರ್ಬೇಕು. ಹಾಗಾಗಿ ಅಲ್ಲ, ಒಂದು 5 ದಿನ ಇದು ಮಾಡೋದು ಸಾಕು. 5 ದಿನ ಆದ್ಮೇಲೆ ಒಂದು 5 ದಿನ ಆಗಿ ಒಂದು 3-4 ದಿನದಲ್ಲಿ ಅದು ಹಾಕ್ಬಿಡ್ಬೇಕು. ಒಂದು ವಾರದೊಳಗೆ ಬಳಸ್ಬೇಕು. ಆಮೇಲೆ ಅವ್ರ ಪರಿಸ್ಥಿತಿ ತಕ್ಕನಾಗಿರ್ತದೆ ಸರ್ ಅವ್ರು ಬಳಸ್ಕೊಳ್ಳೋದು. ಕೆಲವರು ತುಪ್ಪನೂ ಹೆಚ್ಚಾಗಿ ಹಾಕಂತಾರೆ. ತುಪ್ಪನೂ ಹಾಕ್ತಾರ? ಆ ರೀತಿಯಲ್ಲಿ ಇರ್ತದೆ. ಅಲ್ಲಿ ಪರಿಸ್ಥಿತಿ ತಕ್ಕನಾಗ ಅವ್ರ ಬೇಸಾಯ ಭತ್ತ ಇರ್ತದೋ, ಕಬ್ಬು ಇರ್ತದೋ, ಜೋಳ ಇರ್ತದೋ, ಅದ್ ನೋಡಿ ಹಾಕಬೇಕು.